ಅವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ SMC ಅಧ್ಯಕ್ಷರ ಸದಸ್ಯರ ಪರವಾಗಿ ಒಂದು ಕಿರುಕಾಣಿಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗೂ ಸರ್ ಲೈವ್ ಆಗ್ತಾ ಉಂಟು ಈಗ. ಏನು ಬಾಳೆಹೊನ್ನೂರು ವಲಯ ಮಟ್ಟದ ಕ್ರೀಡಾಕೂಟ ಏನು ಮಾಗುಂಡಿಯ ಆವರಣದಲ್ಲಿ ನಡೀತಾ ಇದೆ. ಈ ವಿಚಾರವಾಗಿ ಏನ್ ಹೇಳಕ್ಬೇಕು? ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಲ್ಲಿ ಮಳೆ ಬಂದು ನಮ್ಗೆ ಉಪಕಾರ ಮಾಡ್ತಾ ಇದೆ. ವರ್ಣ ಕೃಪೆ ತಂದಿದ್ರೆ ಒಳ್ಳೆ ಆಟ ಆಡ್ಬೋದು. ಹಾಗೆ ಇನ್ನು ಏನು ಕಬಡ್ಡಿಯಲ್ಲಿ ಅಲಪೆ ಆಯಿತು ಅದು ಆಗ್ಬಾರ್ದಿತ್ತು. ಇವತ್ತು ಅಂತ ಸಂದರ್ಭ ಬರ್ಬಾರ್ದು ಅಂತ ನಮ್ಮ ಆಸೆ. ಓಕೆ ಸರ್, ಥ್ಯಾಂಕ್ ಯು. ಒಂದಿಗೆ ಹಳೆ ವಿದ್ಯಾರ್ಥಿ ಸಂಘದ ಮಾಗುಂಡಿ ಪ್ರೌಢಶಾಲೆಯ ಅಧ್ಯಕ್ಷರಾದಂಥ ಪ್ರೀತೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೀತೇಶ್ ಅವ್ರ ಹತ್ರ ನೇರವಾಗಿ ಮಾತಾಡಿಸುವಂತ ಕೆಲಸ ಮಾಡೋಣ ಬನ್ನಿ. ಸರ್, ಇವತ್ತು ವಲಯ ಮಟ್ಟದ ಕ್ರೀಡಾಕೂಟ ಬಾಳೆಹೊನ್ನೂರು ವಲಯ ಮಟ್ಟದ ಕ್ರೀಡಾಕೂಟ ಮಾಗುಂಡಿಯಲ್ಲಿ ನಡೀತಾ ಇದೆ. ಈ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರಾ? ಎರಡನೇ ದಿನ ಹಂತದ ವಾಲಿಬಾಲ್ ಮತ್ತು ಖೋಖೋ ಪಂದ್ಯಾವಳಿ ನಡೀತಾ ಇದೆ. ಕಾರಣ ಬೆಳಗ್ಗೆ ಒಂದು ಸ್ವಲ್ಪ ಮಳೆ ಬಂದ ಕಾರಣದಿಂದ ಸ್ವಲ್ಪ ಈಗ ತಡವಾಗಿ ಪ್ರಾರಂಭವಾಗಿದೆ. ಇನ್ನೊಂದು ಕೆಲವೇ ಹಂತದಲ್ಲಿ ವಾಲಿಬಾಲ್ ಈಗಾಗಲೇ ಖೋಖೋ ಪ್ರಾರಂಭವಾಗಿದೆ. ವಾಲಿಬಾಲ್ ಇನ್ನೇನು ಕೆಲವೇ ಒಂದು ಕ್ಷಣದಲ್ಲಿ ಪ್ರಾರಂಭವಾಗ್ತದೆ. ಈಗ ನಾವು ನೋಡಿರೋ ಪ್ರಕಾರದಲ್ಲಿ ಈ 2 ದಿನದಿಂದ ನಿರಂತರವಾಗಿ ಈ ಕ್ರೀಡಾಂಗಣದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀರಿ. ನೀವಾಗಿರ್ಬೋದು, ನಿಮ್ಮ ತಂಡ ಆಗಿರ್ಬೋದು, ಇಲ್ಲದಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ನೀವು ಯಾವಾಗಿಂದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ ಸರ್? ಸರ್, ಈಗ ನಾವು ಇದೇ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಲ್ಲಿ ಇಲ್ಲಿಂದ ನಾವು ಕಲಿತು ಹೋಗ್ತಿದ್ದರಿಂದ ಈ ಶಾಲೆ ಮೇಲೆ ನಮಗೊಂದು ಅಭಿಮಾನ, ಹಾಗೆ ನಮ್ಮ PT ಸರ್ ಮೇಲೆ ಇರುವಂಥ ಒಂದು ಗೌರವ, ಅವರೊಂದು ನಮ್ಮ ಮೇಲೆ ತೋರಿಸುವಂಥ ಅತ್ಯುನ್ನತ ಕಾಳಜಿಗೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಇಲ್ಲಿರುವಂಥ PT ಏನು ದೈಹಿಕ ಶಿಕ್ಷಕರಾಗಿರ್ಬೋದು, ಈಗ ಈ ಒಂದು ಶಾಲೆಯಿಂದ ಬೇರೊಂದು ಶಾಲೆಗೆ ವರ್ಗಾವಣೆ ಆಗ್ತಾ ಇದ್ದಾರೆ. ಈ ವಿಚಾರವಾಗಿ ನೀವೇನು ಹೇಳಕ್ ಬಯಸ್ತೀರಾ? ಸೊ ಅದೇ ನಮ್ಗೊಂದು ತುಂಬ ನೋವಿನ ವಿಚಾರ. ಅವರು ನಮಗೊಂದು ತುಂಬಲಾರದ ನಷ್ಟ ಈ ಮಾಗುಂಡಿ ಸ್ಕೂಲ್ಗೆ. ಈಗ ಇಲ್ಲಿರುವಂಥ ಎಷ್ಟೋ ಜನ ಮಕ್ಕಳು ಈಗ ನಾವು ಓದ್ತಿರುವಂಥ ಸಂದರ್ಭದಲ್ಲಿ ಹಾಸನ ಮೋನು ಇವರಾಗಲಿ ಒಂದು ಸ್ಟೇಟ್ ಲೆವೆಲಲ್ಲಿ ರೆಪ್ರೆಸೆಂಟೇಟ್ ಮಾಡಿದ್ರು. ಮತ್ತು ಈಗಾಗಲೇ ಸುದಿನ ಅವರು ಇಲ್ಲಿ ಓದಿ ಸ್ಟೇಟ್ ಲೆವೆಲ್ ರೆಪ್ರೆಸೆಂಟೇಟಿವ್ ಆಗಿ ಆಡಿ ಈಗ SDM ಕಾಲೇಜಿನಲ್ಲಿ ಒಬ್ಬ ಕೋಚ್ ಆಗಿ ವರ್ಕ್ ಮಾಡ್ತಾರೆ. ಇದರಲ್ಲಿ ನಮಗೆ ತುಂಬ ಹೆಮ್ಮೆ. ಆದರೂ ಅನಿವಾರ್ಯ, ಅವರೀಗ ಒಂದೇ ಕಡೆ ಇರಲಿಕ್ಕಾಗಲ್ಲ, ಅನಿವಾರ್ಯ, ಅವರಿಗೆ ಟ್ರಾನ್ಸ್ಫರ್ ಅನ್ನೋದು ಅನಿವಾರ್ಯ. ಸೊ ಹಾಗಾಗಿ ಈಗ ಈ ಮುಂದಿನ ಭವಿಷ್ಯ ಅವ್ರು ಚೆನ್ನಾಗಿರಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.